ಓಂ ಶಾಂತಿ. ಮುರುಳಿ ದಿನಾಂಕ 29/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಶಾಂತಿಯ ಸ್ತಂಭ ಮತ್ತು ಸುಖದ ಸ್ತಂಭಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ನಿಮ್ಮ ಸ್ವಭಾವ ಮತ್ತು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ. ಹಳೆಯದೆಲ್ಲವನ್ನೂ ಪರಿವರ್ತನೆ ಮಾಡಿಕೊಳ್ಳಿ. ಪ್ರಶ್ನೆ: ಬುದ್ಧಿ ಸದಾ ರಿಫ್ರೆಶ್ ಆಗಿರಬೇಕು, ಪರಿಶುದ್ಧ ಆಗಿರಬೇಕು. ಅದಕ್ಕೆ ಯುಕ್ತಿ ಏನಾಗಿದೆ? ಉತ್ತರ: ಬಾಬಾ ಏನನ್ನು ತಿಳಿಸುತ್ತಾರೋ ಅದರ ಬಗ್ಗೆ ಮಂಥನ ಮಾಡಿ. ವಿಚಾರ ಸಾಗರ ಮಂಥನ ಮಾಡುವುದರಿಂದ ಬುದ್ಧಿ ಸದಾ ಪರಿಶುದ್ಧ ಆಗಿಬಿಡುತ್ತದೆ. ಯಾರು ಸದಾ ರಿಫ್ರೆಶ್ ಆಗಿ ಇರುತ್ತಾರೆ, ಪರಿಶುದ್ಧರಾಗಿ ಇರುತ್ತಾರೆ, ಅವರು ಅನ್ಯರ ಸೇವೆಯನ್ನೂ ಕೂಡ ಮಾಡಲು ಸಾಧ್ಯ. ಅವರ ಬ್ಯಾಟರಿ ಸದಾ ಚಾರ್ಜ್ ಆಗುತ್ತಿರುತ್ತದೆ. ಏಕೆಂದರೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಸರ್ವಶಕ್ತಿವಂತ ತಂದೆಯ ಜೊತೆ ಸಂಬಂಧ ಜೋಡಣೆ ಆಗಿರುತ್ತದೆ. ಗೀತೆ: ನಯನಹೀನರಿಗೆ ದಾರಿಯನ್ನು ತೋರಿಸು ಪ್ರಭು. ಓಂ ಶಾಂತಿ. ಈ ಗೀತೆಯನ್ನು ಮನುಷ್ಯರು ಗಾಯನ ಮಾಡಿದ್ದಾರೆ, ಆದರೆ ಇದರ ಅರ್ಥವನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ. ಹೇಗೆ ಬೇರೆ ಬೇರೆ ಪ್ರಾರ್ಥನೆಗಳನ್ನು ಮಾಡುತ್ತಾರೋ ಅದೇ ರೀತಿ ಇದು ಒಂದು ಪ್ರಾರ್ಥನೆ ಆಗಿದೆ. ಪರಮಾತ್ಮ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಂತೆ. ಕೇವಲ ಪರಮಾತ್ಮ ಎಂದು ಕರೆಯುತ್ತಾರೆ, ಆದರೆ ಅವರ ಜೀವನದ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಅಂದ ಮೇಲೆ ನಯನಹೀನರಾಗಿದ್ದಾರೆ. ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ನಿಮ್ಮನ್ನು ತ್ರಿನೇತ್ರಿಗಳು ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಮನುಷ್ಯರು ಬಲೆ ಈ ಅಕ್ಷರವನ್ನು ಹೇಳುತ್ತಾರೆ: ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಮೂರ್ತಿ ಎಂದು. ಆದರೆ ಇದರ ಅರ್ಥವನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ವಿಜ್ಞಾನಕ್ಕೂ ಮತ್ತು ಶಾಂತಿಗೂ ಪರಸ್ಪರ ಏನು ಸಂಬಂಧ ಇದೆ ಅನ್ನುವುದರ ಬಗ್ಗೆ ಹೇಳುತ್ತೇವೆ. ಬಲೆ ಪ್ರಶ್ನೆಯನ್ನು ಕೇಳುತ್ತಾರೆ, ಉತ್ತರ ಅವರಿಗೆ ಸ್ವಯಂ ಗೊತ್ತಿಲ್ಲ. ಹೇಳುತ್ತಾರೆ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು. ಆದರೆ ಶಾಂತಿ ಯಾವಾಗ ಸ್ಥಾಪನೆ ಆಗಿತ್ತು, ಯಾರು ಸ್ಥಾಪನೆ ಮಾಡಿದ್ದರು ಅನ್ನುವುದರ ಬಗ್ಗೆ ಗೊತ್ತಿಲ್ಲ. ಕೇವಲ ಕೇಳುತ್ತಿರುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ವಿಶ್ವದ ಶಾಂತಿಯ ಬಗ್ಗೆ ಬಲ್ಲವರೂ ಕೂಡ ಇರಬೇಕು ತಾನೆ. ವಿಶ್ವದ ಶಾಂತಿಯ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಅವರೇ ಶಾಂತಿಯ ಬಗ್ಗೆ ಹೇಳುತ್ತಾರೆ. ಈಗ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಈ ಸಂಪೂರ್ಣ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಶಾಂತಿಯ ಸ್ತಂಭ, ಸುಖದ ಸ್ತಂಭ, ಎಲ್ಲದರ ಸ್ತಂಭ ಇದೆ. ಶಾಂತಿಯ ಸ್ತಂಭ ಅಂದರೆ ಮೂಲವತನ. ಅಲ್ಲಿ ಆತ್ಮರು ನಿವಾಸ ಮಾಡುತ್ತಾರೆ. ಅದಕ್ಕೆ ಶಾಂತಿಯ ಸ್ತಂಭ ಎಂದು ಕರೆಯುತ್ತೇವೆ. ನಂತರ ಸತ್ಯುಗದಲ್ಲಿ ಸುಖದ ಸ್ತಂಭ ಇರುತ್ತದೆ. ಶಾಂತಿಯ ಸ್ತಂಭ, ಸಂಪತ್ತಿನ ಸ್ತಂಭ, ಸುಖದ ಸ್ತಂಭ ಸತ್ಯುಗದಲ್ಲಿ ಇದೆ. ಈ ರೀತಿ ಬೇರೆ ಯಾರ ಮುಖದಿಂದಲೂ ಶಬ್ದ ಬರುವುದಿಲ್ಲ. ಇಂತಹ ಶಬ್ದವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಆತ್ಮರಾದ ನಿಮ್ಮ ಮನೆ ಮುಕ್ತಿಧಾಮ ಅನ್ನುವ ಮಾತನ್ನು ಕೇವಲ ತಂದೆ ಮಾತ್ರ ಹೇಳುತ್ತಾರೆ. ಈ ಎಲ್ಲಾ ಮಾತನ್ನು ತಂದೆಯೇ ತಿಳಿಸುತ್ತಾರೆ. ಟೀಚರ್ ಕೂಡ ಬೇಕು. ಟೀಚರ್ ಕೂಡ ಅದೇ ರೀತಿ ತಿಳಿಸುವಂತವರಾಗಿದ್ದಾರೆ. ಟೀಚರ್ ಅಂದರೆ ಜ್ಞಾನದ ಸ್ತಂಭ ಆಗಿದ್ದಾರೆ. ಈಗ ನಿಮಗೆ ಶಾಂತಿ ಮತ್ತು ಸುಖದ ಸ್ತಂಭಕ್ಕೆ ತಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಂತರ ಈ ಜಗತ್ತು ದುಃಖಧಾಮ ಅಂದರೆ ದುಃಖದ ಸ್ತಂಭ ಆಗಿದೆ. ಈ ದುಃಖಧಾಮದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಜನ
ಕಂಗಾಲಾಗಿದ್ದಾರೆ. ಪವಿತ್ರತೆ, ಸುಖ, ಶಾಂತಿಯ ಆಸ್ತಿ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ನಾವು ಬಲಿಹಾರಿ ಆಗುತ್ತೇವೆ. ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ. ಕಲಿಯುಗದ ನಂತರ ಸತ್ಯುಗ ಬರುತ್ತದೆ. ಸತ್ಯುಗ ಅಂದರೆ ಸುಖದ ಸ್ತಂಭ ಆಗಿದೆ. ಶಾಂತಿಧಾಮ ಶಾಂತಿಯ ಸ್ತಂಭ ಆಗಿದೆ. ಈ ಕಲಿಯುಗ ದುಃಖದ ಸ್ತಂಭ ಆಗಿದೆ. ಇಲ್ಲಿ ಅಪಾರ ದುಃಖ ಇದೆ. ಎಲ್ಲಾ ದುಃಖಗಳೂ ಕೂಡ ಒಟ್ಟಿಗೆ ಸೇರಿಕೊಂಡಿದೆ. ಎಲ್ಲಾ ಪ್ರಕಾರದ ದುಃಖಗಳು ಒಟ್ಟಿಗೆ ಸೇರಿದೆ. ಹೇಳುತ್ತಾರೆ ದುಃಖದ ಪರ್ವತವೇ ಬೀಳುತ್ತದೆ ಎಂದು. ಯಾವಾಗ ಭೂಕಂಪ ಆಗುತ್ತದೆಯೋ ಆಗ ಎಷ್ಟೋ ಜನ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ತಂದೆ ತಿಳಿಸಿದ್ದಾರೆ, ಸಮಯ ಬಹಳ ಕಡಿಮೆ ಇದೆ. ಮಕ್ಕಳಾದ ನೀವೀಗ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಯಾತ್ರೆಗೋಸ್ಕರ ನಿಮಗೆ ಸಮಯ ಬೇಕು. ನೆನಪನ್ನು ಮಾಡಲು ಸಮಯ ಬೇಕಾಗುತ್ತದೆ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ, ಅವರು ಸಂಪೂರ್ಣ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ತಂದೆಯನ್ನು ಬಿಂದು ಎಂದು ತಿಳಿದುಕೊಳ್ಳಬೇಕು ಅಥವಾ ಬೇರೆ ಯಾವ ರೂಪದಲ್ಲಿ ತಿಳಿದುಕೊಳ್ಳಬೇಕು ಎಂದು ಯೋಚಿಸುತ್ತಾರೆ. ಅರೆ, ಆತ್ಮ ಹೇಗಿದೆಯೋ ಪರಮಾತ್ಮ ಕೂಡ ಅದೇ ರೀತಿ ಇದ್ದಾರೆ. ಆತ್ಮದ ಬಗ್ಗೆ ನಿಮಗೆ ಗೊತ್ತಿದೆ. ಆತ್ಮ ಅದೃಷ್ಟಶಾಲಿ ನಕ್ಷತ್ರ ಆಗಿದೆ. ಆತ್ಮ ಬಹಳ ಸೂಕ್ಷ್ಮ ಇದೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಈ ಎಲ್ಲಾ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇಂತಹ ಮಾತಿನ ಬಗ್ಗೆ ಮಕ್ಕಳಾದ ನೀವು ವಿಚಾರ ಸಾಗರ ಮಂಥನ ಮಾಡುವುದರಿಂದ ನಿಮ್ಮ ಬುದ್ಧಿ ಪರಿಶುದ್ಧ ಆಗುತ್ತದೆ. ನೀವು ಎಲ್ಲಿಗೆ ಹೋದರೂ ಕೂಡ ತಿಳಿಸಬೇಕಾಗಿದೆ, ಶಾಂತಿಯ ಸ್ತಂಭ, ಸುಖದ ಸ್ತಂಭ, ಪವಿತ್ರತೆಯ ಸ್ತಂಭ ಹೊಸ ಜಗತ್ತಿನಲ್ಲಿ ಇರುತ್ತದೆ ಎಂದು. ಹಳೆಯ ಸ್ವಭಾವವನ್ನು, ನಡತೆಯನ್ನು ಸುಧಾರಣೆ ಮಾಡಿಕೊಂಡು ತಂದೆಯ ಮೂಲಕ ನಾವೀಗ ಹೊಸ ಜಗತ್ತಿಗೆ ಮಾಲೀಕರಾಗುತ್ತೇವೆ. ಮನುಷ್ಯರು ಬಲೆ ಹಾಡುತ್ತಾರೆ, ವೇದ, ಶಾಸ್ತ್ರ, ಗೀತೆ ಮುಂತಾದದ್ದನ್ನು ಓದುತ್ತಾರೆ. ಆದರೆ ಅವರಿಗೆ ಏನೂ ಗೊತ್ತಿಲ್ಲ. ಏಣಿಯನ್ನು ಇಳಿಯುತ್ತಲೇ ಬರುತ್ತಿದ್ದಾರೆ. ಬಲೆ ತಮ್ಮನ್ನು ತಾವು ಶಾಸ್ತ್ರಗಳ ಬಗ್ಗೆ ಸಂಪೂರ್ಣ ಗೊತ್ತಿರುವವರು, ಶಾಸ್ತ್ರದ ಬಗ್ಗೆ ಅಧಿಕಾರವುಳ್ಳವರು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಅವರೂ ಕೂಡ ಕೆಳಗೆ ಇಳಿಯಲೇಬೇಕು. ಆತ್ಮ ಮೊದಲು ಸತೋಪ್ರಧಾನ ಆಗಿತ್ತು. ಸರ್ವರ ಆತ್ಮ ಮೊದಲು ಸತೋಪ್ರಧಾನ ಆಗಿತ್ತು. ನಿಧಾನವಾಗಿ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಸಂಪೂರ್ಣ ಡಿಸ್ಚಾರ್ಜ್ ಆಗಿದೆ. ಈಗ ಪುನಃ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಾ ಇದೆ. ತಂದೆ ಹೇಳುತ್ತಾರೆ, ಮನ್ಮನಾಭವ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ. ಪುನಃ ನಿಮ್ಮಲ್ಲಿ ಶಕ್ತಿ ತುಂಬುತ್ತದೆ. ಆತ್ಮ ಅನ್ನುವ ಬ್ಯಾಟರಿ ಪುನಃ ಚಾರ್ಜ್ ಆಗುತ್ತದೆ. ಈಗ ನೀವು ಅನುಭವ ಮಾಡುತ್ತಿದ್ದೀರಾ, ನಮ್ಮ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗುತ್ತಾ ಇದೆ. ಅನ್ಯರ ಬ್ಯಾಟರಿ ಚಾರ್ಜ್ ಆಗುತ್ತಿಲ್ಲ. ಜಗತ್ತಿನ ಜನ ಸುಧಾರಣೆ ಆಗುವ ಬದಲು ಇನ್ನೂ ಕೆಟ್ಟು ಹೋಗುತ್ತಿದ್ದಾರೆ. ತಂದೆಯ ಜೊತೆ ಪ್ರತಿಜ್ಞೆ ಮಾಡುತ್ತಾರೆ, ಬಾಬಾ, ನಾವು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು. ನಾವು ನಿಮ್ಮಿಂದ 21 ಜನ್ಮದ ಆಸ್ತಿಯನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತೇವೆ ಎಂದು. ಮತ್ತು ಪುನಃ ಬಿದ್ದು ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ. ಒಂದು ವೇಳೆ ವಿಕಾರಕ್ಕೆ ವಶ ಆದರೆ ನಿಮ್ಮ ಬುದ್ಧಿ ಸಮಾಪ್ತಿಯಾಗಿ ಬಿಡುತ್ತದೆ. ಈ ಕಾಮ ಅನ್ನುವಂಥದ್ದು
ಮಹಾಶತ್ರು ಆಗಿದೆ. ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರನ್ನು ನೋಡಿದ ತಕ್ಷಣ ಕಾಮದ ಅಗ್ನಿ ಹತ್ತಿ ಉರಿಯಲು ಪ್ರಾರಂಭ ಆಗಿಬಿಡುತ್ತದೆ. ತಂದೆ ಹೇಳುತ್ತಾರೆ, ನೀವೀಗ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಾ. ಈಗ ಪುನಃ ನೀವು ಸುಂದರ ಆಗಬೇಕು. ನಾನು ನಿಮ್ಮನ್ನು ಈಗ ಸುಂದರ ಮಾಡುತ್ತೇನೆ. ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಶಿಕ್ಷಣದಿಂದ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತದೆ. ವೃಕ್ಷದ ಬಗ್ಗೆ ವರ್ಣನೆ ಮಾಡುತ್ತೇವೆ. ಇದು ಕಲ್ಪವೃಕ್ಷ ಆಗಿದೆ. ಮನುಷ್ಯ ಸೃಷ್ಟಿಯ ವಿಭಿನ್ನ ವೃಕ್ಷ ಇದಾಗಿದೆ. ಇದಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ. ಈ ವೃಕ್ಷದಲ್ಲಿ ವಿಭಿನ್ನ ಧರ್ಮ ಇದೆ. ಕೋಟ್ಯಾಂತರ ಆತ್ಮರಿಗೆ ಈ ನಾಟಕದಲ್ಲಿ ಅವಿನಾಶಿ ಪಾತ್ರ ಸಿಕ್ಕಿದೆ. ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ವಿಚಾರ ಮಾಡಿ, ಎಷ್ಟೊಂದು ಜನ ಆತ್ಮರಿದ್ದಾರೆ. ಹೇಗೆ ಮೀನಿನ ಒಂದು ಆಟದ ಸಾಮಗ್ರಿ ಇರುತ್ತದೆ, ಅದು ತಂತಿಯಿಂದ ಮೇಲಿನಿಂದ ಕೆಳಗೆ ಇಳಿಯುತ್ತದೆ. ಅದೇ ರೀತಿ ಇಲ್ಲೂ ಕೂಡ ಆಗುತ್ತದೆ. ನಾವೆಲ್ಲರೂ ಕೂಡ ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದೇವೆ. ಇದೇ ರೀತಿ ಕೆಳಗಿಳಿಯುತ್ತಾ ಕೆಳಗಿಳಿಯುತ್ತಾ ಕಲ್ಪದ ಆಯಸ್ಸು ಪೂರ್ಣ ಆಗಿದೆ. ಈಗ ನಾವು ಪುನಃ ಮೇಲೆ ಹೋಗುತ್ತೇವೆ. ಈ ತಿಳುವಳಿಕೆ ಈಗ ಮಕ್ಕಳಿಗೆ ಸಿಕ್ಕಿದೆ. ಮೇಲಿನಿಂದ ಆತ್ಮರು ಬರುತ್ತಾರೆ. ನಂಬರ್ ವಾರಾಗಿ ಆತ್ಮಗಳು ಸೇರಿಕೊಳ್ಳುತ್ತಾ ಹೋಗುತ್ತಾರೆ. ಈ ಆಟದಲ್ಲಿ ನೀವು ಪಾತ್ರಧಾರಿ ಆಗಿದ್ದೀರಾ. ಮುಖ್ಯ ರಚಯಿತ, ನಿರ್ದೇಶಕ ಮತ್ತು ಪಾತ್ರಧಾರಿಗಳು ನಾಟಕದಲ್ಲಿ ಇರುತ್ತಾರೆ ತಾನೆ. ಈ ನಾಟಕದಲ್ಲಿ ಮುಖ್ಯ ಅಂದರೆ ಶಿವತಂದೆ ಆಗಿದ್ದಾರೆ. ನಂತರ ಯಾರು ಮುಖ್ಯ ಪಾತ್ರಧಾರಿಗಳು ಅಂದರೆ ಬ್ರಹ್ಮ, ವಿಷ್ಣು, ಶಂಕರ ಆಗಿದ್ದಾರೆ. ಭಕ್ತಿ ಮಾರ್ಗದವರು ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಅದರ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಈಗ ತಂದೆ ಬಂದು ನಮಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಿದ್ದಾರೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಸತ್ಯುಗದಲ್ಲಿ ಈ ಜ್ಞಾನ ನಮಗೆ ಇರುವುದಿಲ್ಲ. ಹೇಗೆ ಈ ಜಗತ್ತಿನಲ್ಲಿ ವ್ಯವಹಾರಗಳು ನಡೆಯುತ್ತದೆಯೋ ಅದೇ ರೀತಿ ಸತ್ಯಯುಗದಲ್ಲಿ ಪವಿತ್ರತೆ, ಸುಖ, ಶಾಂತಿಯ ರಾಜಧಾನಿ ನಡೆಯುತ್ತದೆ. ತಂದೆ ಕೂಡ ಅದ್ಭುತ ಆಗಿದ್ದಾರೆ. ಎಷ್ಟು ಸಣ್ಣ ಬಿಂದು ಆಗಿದ್ದಾರೆ. ಅದೇ ರೀತಿ ನೀವು ಆತ್ಮರೂ ಕೂಡ ಬಿಂದು ಆಗಿದ್ದೀರಾ. ಬ್ರಹ್ಮನ ಆತ್ಮಕ್ಕೂ ಕೂಡ ಶಿವತಂದೆಯ ಮೂಲಕ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ತಂದೆಯಂತೂ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ. ಅವರು ಬಿಂದು ಆಗಿದ್ದಾರೆ. ನೀವು ಆತ್ಮರೂ ಕೂಡ ಬಿಂದು ಆಗಿದ್ದೀರಾ. ಈಗ ಬ್ರಹ್ಮನ ಆತ್ಮ ಕೂಡ ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಜ್ಞಾನವನ್ನು ಕಲ್ಪಕ್ಕೆ ಒಂದು ಬಾರಿ ಬಂದು ತಂದೆ ಕೊಡುತ್ತಾರೆ. ಒಂದೊಂದು ಕಲ್ಪ ಮುಗಿದ ನಂತರ ಈ ಜ್ಞಾನವನ್ನು ನೀಡಲು ತಂದೆ ಬರಬೇಕಾಗುತ್ತದೆ. ಹೇಗೆ ರೆಕಾರ್ಡ್ ಅನ್ನು ತುಂಬಿರುತ್ತಾರೆ ಟೇಪ್ನಲ್ಲಿ, ಅದು ರಿಪೀಟ್ ಆಗುತ್ತದೆ. ಅದೇ ರೀತಿ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಕೆಲವೊಂದು ಬಹಳಷ್ಟು ಅದ್ಭುತವಾದ ಮಾತುಗಳಿರುತ್ತದೆ. ಅದಕ್ಕೆ ವಿಧಿ ಎಂದು ಕರೆಯಲಾಗುತ್ತದೆ. ಇದು ಅನಾದಿ ನಾಟಕ. ಈ ನಾಟಕದಿಂದ ಒಬ್ಬ ಪಾತ್ರಧಾರಿಯೂ ಕೂಡ ಬಿಡುಗಡೆ ಹೊಂದಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಇದು ಬಹಳ ಅದ್ಭುತವಾದ ಮಾತಾಗಿದೆ. ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುತ್ತಾರೆ ಅವರಿಗೆ ಖುಷಿಯ ನಶೆ ಏರುತ್ತದೆ. ಈಗ ನಿಮಗೆ ಎಷ್ಟು ದೊಡ್ಡ ಸ್ಕಾಲರ್ಶಿಪ್ ಸಿಗುತ್ತಾ ಇದೆ ಅಂದ ಮೇಲೆ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ನೀವೆಲ್ಲರೂ ಕೂಡ ಟೀಚರ್ ಆಗಿದ್ದೀರಾ. ಟೀಚರ್ ಆದಂತಹ ತಂದೆ ನಿಮಗೆ ಓದಿಸಿ
ನಿಮ್ಮನ್ನು ತನ್ನ ಸಮಾನ ಟೀಚರ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವೀಗ ಗುರು ಆಗಬೇಕು ಎಂದು ಅಲ್ಲ, ನಾವು ಟೀಚರ್ ಆಗುತ್ತೇವೆ. ಏಕೆಂದರೆ ನಾವೀಗ ರಾಜಯೋಗವನ್ನು ಕಲಿಸುತ್ತೇವೆ. ಪುನಃ ನಾವು ವಾಪಸ್ ಹೋಗುತ್ತೇವೆ. ಈಗ ಈ ಮಾತನ್ನು ನೀವು ತಿಳಿದುಕೊಂಡಿದ್ದೀರಾ. ಆ ಜನರಿಗೆ ಈ ಮಾತು ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾರೂ ನಿಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಮುಕ್ತಿದಾತ, ಮಾರ್ಗದರ್ಶಕ ಒಬ್ಬ ತಂದೆ ಆಗಿದ್ದಾರೆ. ಯಾವಾಗ ನೀವು ಪರಮಧಾಮದಿಂದ ಇಲ್ಲಿಗೆ ಬರುತ್ತೀರೋ ಆಗ ತಂದೆ ನಿಮಗೆ ಗೈಡ್ ಆಗುವುದಿಲ್ಲ. ಈ ಸಮಯದಲ್ಲಿ ತಂದೆ ನಮಗೆ ಮಾರ್ಗದರ್ಶಕ ಆಗಿದ್ದಾರೆ. ಯಾವಾಗ ನೀವು ಮನೆಯಿಂದ ಈ ಸೃಷ್ಟಿಗೆ ಬರುತ್ತೀರೋ, ಬಂದ ನಂತರ ಮನೆಯನ್ನು ಮರೆತು ಬಿಡುತ್ತೀರಾ. ಈಗ ನೀವು ಕೂಡ ಮಾರ್ಗದರ್ಶಕರಾಗಿದ್ದೀರಾ, ಗೈಡ್ ಆಗಿದ್ದೀರಾ. ನೀವು ಎಲ್ಲರಿಗೂ ದಾರಿಯನ್ನು ತೋರಿಸುತ್ತೀರಾ. ಅಶರೀರಿ ಭವ ಎಂದು ನಿಮ್ಮ ಹೆಸರೇ ಆಗಿದೆ ಪಾಂಡವ ಸೇನೆ. ನೀವೆಲ್ಲರೂ ಶರೀರಧಾರಿಗಳೇ ಆಗಿದ್ದೀರಾ. ಯಾವಾಗ ನೀವು ಒಂಟಿಯಾಗಿರುತ್ತೀರೋ ಆಗ ನಿಮ್ಮ ಸೇನೆಗೆ ಸೇನೆ ಎಂದು ಕರೆಯುವುದಿಲ್ಲ, ಶರೀರದ ಜೊತೆ. ಯಾವಾಗ ನೀವು ಆತ್ಮರು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ನಿಮ್ಮ ಸೇನೆಗೆ ಸೇನೆ ಎಂದು ಕರೆಯುತ್ತಾರೆ. ಆದರೆ ಅವರು ಸ್ಥೂಲ ಯುದ್ಧದ ಮಾತನ್ನು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ನೀವೀಗ ಮಾಯೆಯ ಜೊತೆ ಯುದ್ಧ ಮಾಡುತ್ತೀರಾ. ಇದು ಬೇಹದ್ದಿನ ಮಾತಾಗಿದೆ. ಜನ ಕಾನ್ಫರೆನ್ಸ್ ಮುಂತಾದದ್ದನ್ನು ಮಾಡುತ್ತಾರೆ. ಸಂಸ್ಕೃತದ ಕಾಲೇಜ್ ಮುಂತಾದದ್ದನ್ನೂ ಕೂಡ ತೆರೆದಿದ್ದಾರೆ. ಎಷ್ಟೊಂದು ಖರ್ಚು ಮಾಡುತ್ತಾರೆ. ಖರ್ಚು ಮಾಡುತ್ತಾ ಮಾಡುತ್ತಾ ಸ್ವಯಂ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದಾರೆ, ಕಂಗಾಲಾಗಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ. ಎಲ್ಲವೂ ಸಮಾಪ್ತಿಯಾಗಿ ಬಿಟ್ಟಿದೆ. ಈಗ ಪುನಃ ನಿಮಗೆ ಎಲ್ಲವೂ ಹೊಸದು ಪ್ರಾಪ್ತಿಯಾಗುತ್ತದೆ. ಮಕ್ಕಳಾದ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಬಹಳಷ್ಟು ಖುಷಿಯಲ್ಲಿ ಇರಬೇಕು. ತಂದೆಯನ್ನು ಮತ್ತು ಆಸ್ತಿಯನ್ನು ನೀವೀಗ ನೆನಪು ಮಾಡಬೇಕು. ನಿಮ್ಮ ಪಾತ್ರ ನಡೆಯುತ್ತಾ ಇರುತ್ತದೆ. ನಿಮ್ಮ ಪಾತ್ರ ಎಂದೂ ಬಂದಾಗಲು ಸಾಧ್ಯ ಇಲ್ಲ. ತಂದೆ ತಿಳಿಸುತ್ತಾರೆ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. 84 ಜನ್ಮದ ಲೆಕ್ಕವನ್ನು ನಾನು ಈ ಬ್ರಹ್ಮನಿಗೆ ತಿಳಿಸಿದ್ದೇನೆ. ಮೊಟ್ಟ ಮೊದಲು ಈ ಸೃಷ್ಟಿ ನಾಟಕದಲ್ಲಿ ಈ ಬ್ರಹ್ಮ ತಂದೆ ಬರುತ್ತಾರೆ. ಮಕ್ಕಳಾದ ನಿಮಗೆ ಅಪಾರ ಸುಖ ಸಿಗುತ್ತಾ ಇದೆ. ಈಗ ನಿಮಗೆ ಆರೋಗ್ಯದ ಸ್ತಂಭ, ಸಂಪತ್ತಿನ ಸ್ತಂಭ, ಖುಷಿಯ ಸ್ತಂಭವೇ ಪ್ರಾಪ್ತಿಯಾಗುತ್ತಾ ಇದೆ. ಅಂದರೆ ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಸಂಪತ್ತು, ಸಂಪೂರ್ಣ ಖುಷಿ ಪ್ರಾಪ್ತಿಯಾಗುತ್ತಾ ಇದೆ. ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು. ತಂದೆ ನಿಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ. ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ಆಪತ್ತುಗಳು ಜಾಸ್ತಿ ಆಗುತ್ತದೆ, ತೊಂದರೆ ಜಾಸ್ತಿ ಆಗುತ್ತದೆ. ವೃಕ್ಷ ವೃದ್ಧಿಯಾಗಲೇಬೇಕು. ಯಾವಾಗ ವೃಕ್ಷ ಸಣ್ಣದಿರುತ್ತದೆಯೋ ಆಗ ಬಹಳಷ್ಟು ಬಿರುಗಾಳಿ ಬರಲು ಪ್ರಾರಂಭ ಆಗುತ್ತದೆ. ಬಿರುಗಾಳಿ ಬಂದಾಗ ಎಷ್ಟೋ ವೃಕ್ಷಗಳು ಸಮಾಪ್ತಿ ಆಗಿಬಿಡುತ್ತದೆ. ಈ ರೀತಿ ಆಗಲೇಬೇಕು. ಈಗ ನಿಮ್ಮ ಗುರಿ ಉದ್ದೇಶದ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ. ನೀವು ಬೇರೆ ಯಾವ ಚಿತ್ರವನ್ನೂ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಚಿತ್ರಗಳನ್ನು ಜೊತೆಗೆ ಇಟ್ಟುಕೊಳ್ಳುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಒಂದೇ ಚಿತ್ರ. ಜ್ಞಾನ ಅಂತೂ ಬುದ್ಧಿಯಲ್ಲಿ ಇದೆ. ಇನ್ನು ಬಿಂದುವಿನ ಚಿತ್ರವನ್ನಾದರೂ ಏಕೆ ನಿರ್ಮಾಣ ಮಾಡುತ್ತೀರಾ? ಆತ್ಮ ಅಂತೂ ನಕ್ಷತ್ರ ಆಗಿದೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಬಹಳಷ್ಟು ಜನ ಹೇಳುತ್ತಾರೆ, ಶಿವತಂದೆಯ ಸಾಕ್ಷಾತ್ಕಾರ ನಮಗೆ ಆಗಬೇಕು, ವೈಕುಂಠವನ್ನು ನಾವು ನೋಡಬೇಕು ಎಂದು. ಆದರೆ ವೈಕುಂಠವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ ತಕ್ಷಣ ನೀವೇನು ವೈಕುಂಠಕ್ಕೆ ಮಾಲೀಕರಂತೂ ಆಗುವುದಿಲ್ಲ. ಮನುಷ್ಯರು ಹೇಳುತ್ತಾರೆ, ಇಂಥವರು ಸತ್ತು ಸ್ವರ್ಗಕ್ಕೆ ಹೋದರು ಎಂದು. ಆದರೆ ಸ್ವರ್ಗ ಈಗ ಎಲ್ಲಿದೆ?
ಯಾರಿಗೂ ಗೊತ್ತಿಲ್ಲ. ಆತ್ಮ ಸ್ವರ್ಗಕ್ಕೆ ಹೋಯಿತು ಎಂದು ಅವರು ಹೇಳುತ್ತಾರೆ. ಆತ್ಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಈಗ ನೀವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ತಂದೆಯ ಮೂಲಕ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ನರನಿಂದ ನಾರಾಯಣ ಅವಶ್ಯವಾಗಿ ಆಗುತ್ತೀರಾ. ಶಾಂತಿಗೋಸ್ಕರ ಯಾರೆಲ್ಲ ಬೇಡುತ್ತಿದ್ದಾರೋ ಅವರಿಗೆ ಜ್ಞಾನವನ್ನು ತಿಳಿಸುವುದು ನಿಮ್ಮ ಕೆಲಸ ಆಗಿದೆ. ಕೆಲವರು ತಿಳಿದುಕೊಳ್ಳುತ್ತಿದ್ದಾರೆ, ಇವರು ಹೇಳುತ್ತಿರುವುದು ಕರೆಕ್ಟ್ ಎಂದು. ನೀವು ಶಾಂತಿಯ ಬಗ್ಗೆ ತಿಳಿಸಿದಾಗ ನೀವು ಹೇಳುತ್ತಿರುವುದು ಸರಿ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆ ಸಮಯ ಕೂಡ ಬರುತ್ತದೆ. ಶಾಸ್ತ್ರದಲ್ಲಿ ಬರೆಯಲಾಗಿದೆ, ಕುಮಾರಿಯರ ಮೂಲಕ ಭೀಷ್ಮ ಪಿತಾಮಹ ಮುಂತಾದವರಿಗೆ ಜ್ಞಾನದ ಬಾಣವನ್ನು ಹೊಡೆಯಲಾಯಿತು ಎಂದು. ಇನ್ನು ಅರ್ಜುನ ಬಾಣ ಹೊಡೆದ ತಕ್ಷಣ ಗಂಗೆ ಬರಲು ಸಾಧ್ಯ ಇಲ್ಲ. ಈ ರೀತಿ ಆಗುವುದಿಲ್ಲ. ಇಂತಹ ಮಾತುಗಳನ್ನು ಕೇಳಿ ಜನ ಹೇಳುತ್ತಾರೆ, ಗಂಗೆ ಅರ್ಜುನ ಬಾಣ ಹೊಡೆದ ನಂತರ ಬಂದರು, ಅದಕ್ಕೋಸ್ಕರ ಗೌಮುಖವನ್ನು ಮಾಡಿದ್ದಾರೆ. ಈಗ ಮಕ್ಕಳಾದ ನೀವು ನೋಡುತ್ತೀರಾ, ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ನೆನಪಾರ್ಥ ಚಿತ್ರ ಇದೆ. ಜಗತ್ತಿನಲ್ಲಿರುವ ಆ ದಿಲ್ವಾಡ ಮಂದಿರ ಜಡ, ನೀವು ಚೈತನ್ಯ ಆಗಿದ್ದೀರಾ. ಆ ದಿಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ, ಕೆಳಗಡೆ ತಪಸ್ಸನ್ನು ಮಾಡುತ್ತಿದ್ದಾರೆ, ಮೇಲೆ ರಾಜ್ಯದ ಚಿತ್ರ ಇದೆ. ಆದ್ದರಿಂದ ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವರ್ಗ ಮೇಲಿದೆ ಎಂದು. ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವಂತವರು ಸ್ವಯಂ ಹೇಳುತ್ತಾರೆ, ನಮಗೋಸ್ಕರ ನಾವು ವಿನಾಶವನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ವಿನಾಶಕ್ಕೋಸ್ಕರ ನಾವು ಈ ಎಲ್ಲಾ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದೇವೆ ಎಂದು. ಬಾಂಬ್ಸ್ ತಯಾರು ಮಾಡುವವರಿಗೂ ಗೊತ್ತಿದೆ, ನಾವು ಈ ರೀತಿ ಮಾಡುವುದರಿಂದ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು. ಬರೆಯಲಾಗಿದೆ, ಮಹಾಭಾರತ ಯುದ್ಧ ಇದೇ ರೀತಿ ನಡೆದಿತ್ತು, ಇದೇ ರೀತಿ ಎಲ್ಲವೂ ವಿನಾಶ ಆಗಿತ್ತು ಎಂದು. ಸತ್ಯುಗದಲ್ಲಿ ಒಂದು ಧರ್ಮ ಮಾತ್ರ ಇರುತ್ತದೆ, ಉಳಿದ ಎಲ್ಲಾ ಧರ್ಮಗಳು ಸಮಾಪ್ತಿಯಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ನಾವು ಕೆಳಗೆ ಇಳಿಯಲೇಬೇಕು, ನಾಟಕದ ಪ್ಲಾನ್ ಅನುಸಾರ. ವಾಸ್ತವದಲ್ಲಿ ಇಲ್ಲಿ ಆಶೀರ್ವಾದದ ಮಾತಿಲ್ಲ. ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದೇ ಆಗುತ್ತದೆ. ಕೆಲವು ಇಂತಹ ಮಾತು ನಡೆಯುತ್ತದೆ, ಆಗ ಮನುಷ್ಯರು ಹೇಳುತ್ತಾರೆ, ಈಶ್ವರನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು. ನೀವು ಈ ರೀತಿ ಹೇಳುವುದಿಲ್ಲ. ನಿಮಗೆ ಗೊತ್ತಿದೆ, ನಾಟಕದಲ್ಲಿ ಹೇಗೆ ಫಿಕ್ಸ್ ಆಗಿದೆಯೋ ಹಾಗೆ ನಡೆಯುತ್ತಾ ಇದೆ. ಈಶ್ವರನ ಇಚ್ಛೆ ಅಲ್ಲ, ಈಶ್ವರನ ಪಾತ್ರ ಕೂಡ ನಾಟಕದಲ್ಲಿ ಇದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಇವರು ಸರ್ವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವವರು ಎಂದು. ಆದರೆ ನಾವೀಗ ಏನು ಮಾಡುತ್ತಿದ್ದೇವೋ, ನಮ್ಮ ಕರ್ಮಕ್ಕೆ ಅವಶ್ಯವಾಗಿ ನಮಗೆ ದಂಡ ಪ್ರಾಪ್ತಿಯಾಗುತ್ತದೆ, ಶಿಕ್ಷೆ ಸಿಗುತ್ತದೆ. ತಂದೆ ಯಾರಿಗೂ ಕುಳಿತು ಶಿಕ್ಷೆಯನ್ನು ಕೊಡುವುದಿಲ್ಲ. ಆಟೋಮೆಟಿಕ್ ಆಗಿ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ನಾಟಕ ಇದೇ ರೀತಿ ನಡೆಯುತ್ತಿರುತ್ತದೆ. ಈಗ ತಂದೆ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ನೀವೀಗ ಪುನಃ ಅನ್ಯರಿಗೂ ಈ ರಹಸ್ಯವನ್ನು ತಿಳಿಸುತ್ತೀರಾ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಸ್ಥಿತಿಯನ್ನು ನೀವೀಗ ಈ ರೀತಿ ರೂಪಿಸಿಕೊಳ್ಳಬೇಕು. ತಂದೆಯನ್ನು ಬಿಟ್ಟು ಅಂತ್ಯದಲ್ಲಿ ನಿಮಗೆ ಬೇರೆ ಏನೂ ನೆನಪಿಗೆ ಬರಬಾರದು. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದಕ್ಕೆ ಹೇಳಲಾಗುತ್ತದೆ ಕರ್ಮಾತೀತ ಸ್ಥಿತಿ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ
ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಚೆನ್ನಾಗಿ ಪುರುಷಾರ್ಥ ಮಾಡಿ, ಟೀಚರ್ ಆಗಿ ಅನ್ಯರಿಗೆ ರಾಜಯೋಗವನ್ನು ಕಲಿಸಿ, ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸುವಂತಹ ಸೇವೆ ಮಾಡಿ. ಸೆಕೆಂಡ್ ಪಾಯಿಂಟ್, ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ತಂದೆಯ ಜೊತೆ ಪ್ರತಿಜ್ಞೆ ಮಾಡಿದ ನಂತರ ಎಂದು ಕಾಮವಿಕಾರದ ಪೆಟ್ಟನ್ನು ತಿನ್ನಬಾರದು. ವರದಾನ: ಮಾಲೀಕನನ್ನು ಸದಾ ಜೊತೆಗಿಟ್ಟುಕೊಂಡು ಕಂಬೈನ್ಡ್ ರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿ ಆಗಿ. ಮಕ್ಕಳು ಯಾವಾಗ ಮನಸ್ಸಿನಿಂದ ಬಾಬಾ ಎಂದು ಕರೆಯುತ್ತೀರೋ ಆಗ ಹೃದಯೇಶ್ವರ ದಿಲಾರಾಮ್ ತಂದೆ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿ ಬಿಡುತ್ತಾರೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ಮಾಲೀಕ ಆದಂತಹ ತಂದೆ ಸದಾ ನಮ್ಮ ಸಮ್ಮುಖದಲ್ಲಿ ಹಾಜರಾಗಿ ಬಿಡುತ್ತಾರೆ ಎಂದು. ಮತ್ತು ವಿಶೇಷ ಆತ್ಮರು ಸದಾ ತಂದೆಯ ಜೊತೆ ಕಂಬೈನ್ಡ್ ಆಗೇ ಇರುತ್ತಾರೆ. ಜಗತ್ತಿನಲ್ಲಿ ಜನ ಹೇಳುತ್ತಾರೆ, ನಾವು ಎಲ್ಲಿ ನೋಡಿದರೂ ಪರಮಾತ್ಮನೇ ಕಾಣಿಸುತ್ತಾರೆ ಎಂದು. ಮಕ್ಕಳಾದ ನೀವು ಹೇಳುತ್ತೀರಾ, ನಾವು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ, ನಾವು ಎಲ್ಲಿಗೆ ಹೋಗುತ್ತಿದ್ದರೂ ತಂದೆ ಸದಾ ನಮ್ಮ ಜೊತೆಗೆ ಇದ್ದಾರೆ ಎಂದು. ಹೇಳಲಾಗುತ್ತದೆ, ಮಾಡಿಸುವಾತ ತಂದೆ ಮಾಡಿಸುವುದಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ. ಅಂದ ಮೇಲೆ ಮಾಡುವವರು ಮತ್ತು ಮಾಡಿಸುವವರು ಸದಾ ಕಂಬೈನ್ಡ್ ಆಗಿ ಇರುತ್ತಾರೆ ತಾನೆ. ನಾವು ಮಾಡುವವರು, ತಂದೆ ಮಾಡಿಸುವವರು ಇಬ್ಬರೂ ಕಂಬೈನ್ಡ್ ಆಗಿದ್ದೇವೆ. ಇದೇ ಸ್ಮೃತಿಯಲ್ಲಿ ಇದ್ದು ಪಾತ್ರವನ್ನು ಅಭಿನಯ ಮಾಡುವಂತವರೇ ವಿಶೇಷ ಪಾತ್ರಧಾರಿಗಳಾಗಿ ಬಿಡುತ್ತಾರೆ. ಶ್ಲೋಗನ್: ಸ್ವಯಂ ಅನ್ನು ಈ ಹಳೆಯ ಜಗತ್ತಿನಲ್ಲಿ ಅತಿಥಿ ಎಂದು ತಿಳಿದುಕೊಂಡು ಇರಿ. ಆಗ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಕಲ್ಪಗಳಿಗೆ ಗೆಟ್ಔಟ್ ಮಾಡಿ ಹೊರಗೆ ಕಳಿಸಲು ಸಾಧ್ಯ. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಸಮಯದ ಪ್ರಮಾಣ ಈಗ ಬ್ರಹ್ಮ ತಂದೆಯ ಸಮಾನ, ಸದಾ ಅಚಲ ಅಡೋಲ ಸರ್ವ ಖಜಾನೆಯಿಂದ ಸಂಪನ್ನರಾಗಿ. ಸ್ವಲ್ಪ ಅಲುಗಾಡಿದರೂ ಕೂಡ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ನಿಮಗೆ ಎಷ್ಟೊಂದು ಖಜಾನೆ ಪ್ರಾಪ್ತಿಯಾಗಿದೆ. ಆ ಸರ್ವ ಖಜಾನೆಯನ್ನು ಕಾಯಂ ಆಗಿ ಇಟ್ಟುಕೊಳ್ಳಲು ಸಾಧನ ಆಗಿದೆ ಸದಾ ಅಚಲ ಅಡೋಲರಾಗಿ ಇರುವಂತದ್ದು. ಅಚಲರಾಗಿರುವಂತವರಿಗೆ ಸದಾ ಖುಷಿಯ ಅನುಭವ ಆಗುತ್ತಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.